ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಟೈಟಲ್ಲು ತಮ್ಮನೆಲ್ಲ ನೋಡಿ ನಿಮಗೆಲ್ಲ ಅರ್ಥ ಆಗಿರುತ್ತೆ. ತುಂಬ ದಿನಗಳಿಂದ ಇನ್ಸ್ಟಾಗ್ರಾಮಲ್ಲಿ ಈ ಸುದ್ದಿ ಓಡಾಡ್ತಾ ಇದೆ. ಏನಿದು CC ಕ್ಯಾಮ್ರಾ ದೃಶ್ಯ, ಅವರು ಒಬ್ಬರು ಹಿಂದ್ಗಡೆ ಯಾವ ಥರ ಆಗಿದೆ ಅಂತ ಒಬ್ಬರು ಹೇಳಿದ್ದಾರೆ. ಆ CCTV ಇದು ಫುಲ್ಲು ವೈರಲ್ ಆಗ್ತಾ ಇದೆ. ಅದು ನಿಜಾನ ಸುಳ್ಳ, ಯಾವ ಥರ ಏನು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ. ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮಗೆ ತಿಳಿಸೋ ಪ್ರಯತ್ನನ ನಾನು ಮಾಡ್ತೀನಿ. ಆ CCTV ಫುಟೇಜ್ ಕೂಡ ಹಾಕ್ತೀನಿ, ಒಂದು ಸೆಕೆಂಡ್ ವಿಡಿಯೋ ಹಾಕ್ತೀನಿ, ಪೂರ್ತಿ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಅದಕ್ಕಿಂತ ಮುಂಚೆ ಈ ರಿಕ್ವೆಸ್ಟು ನಂದು ಪ್ರೌಢ ಕನ್ನಡಿಗ ಅವರಿಗೆ. ಪ್ರೌಢ ಕನ್ನಡಿಗ ಬ್ರೋ, ನಿಮ್ಮ ವಿಡಿಯೋದು ಆ ಬೈಟ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕಿರ್ತೀನಿ ನೋಡಿ. ಪ್ರೌಢ ಕನ್ನಡಿಗ ಬ್ರೋ ಅವರೇ, ಇನ್ ಕೇಸ್ ಈ ವಿಡಿಯೋ ಏನಾದರೂ ಈ ವಿಡಿಯೋದಿಂದ ನಿಮಗೆ ಏನಾದರೂ ಪ್ರಾಬ್ಲಮ್ ಆದರೆ, ಇನ್ ಕೇಸ್ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ನಾನು ನನ್ನ ಇಮೇಲ್ ID ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಕಲ್ಕಿಕೋಕಿ ಅಂತ, KLKAKOKI@gmail.com, kalkikoki@gmail.com ಅಂತ. ದಯವಿಟ್ಟು ಆ ಇಮೇಲ್ IDಗೆ ಒಂದೇ ಒಂದು ಇಮೇಲ್ ಹಾಕಿ ವಿಡಿಯೋ ರಿಮೂವ್ ಮಾಡಿ ಅಂತ. ಸೆಕೆಂಡಲ್ಲಿ ವಿಡಿಯೋ ರಿಮೂವ್ ಮಾಡ್ತೀನಿ. ದಯವಿಟ್ಟು ಕಾಪಿರೈಟ್ ಸ್ಟ್ರೈಕೆಲ್ಲ ಹಾಕಿ ಪ್ರಾಬ್ಲಮ್ ಮಾಡೋದಕ್ಕೆ ಹೋಗಬೇಡಿ. ಚಿಕ್ಕ ಯೂಟ್ಯೂಬರು, ಇವಾಗ ಬೆಳೀತಾ ಇದ್ದೀನಿ, ಕನಸುಗಳು ಕಟ್ಕೊಂಡಿರ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ. ದಯವಿಟ್ಟು ಕಾಪಿರೈಟ್ ಸ್ಟ್ರೈಕ್ ಹಾಕಿ ಪ್ರಾಬ್ಲಮ್ ಮಾಡಬೇಡಿ. ನನ್ನ ಇಮೇಲ್ ID ಹಾಕಿದ್ದೀನಿ ಸ್ಕ್ರೀನ್ ಮೇಲೆ, KLKAKOKI kalkikoki@gmail.com ಅಂತ ನನ್ನ ಇಮೇಲ್ ID. ಜಸ್ಟ್ ಆ ಇಮೇಲ್ IDಗೆ ಒಂದು ಇಮೇಲ್ ಹಾಕಿದ್ರೆ ಸಾಕು. ವಿತಿನ್ 1 ಅವರಲ್ಲಿ ನಾನು ವಿಡಿಯೋನ ಡಿಲೀಟ್ ಮಾಡ್ತೀನಿ ಬ್ರೋ. ದಯವಿಟ್ಟು ಯಾವುದೇ ಕಾಪಿರೈಟ್ ಸ್ಟ್ರೈಕ್ ಕೊಡಬೇಡಿ. ನಿಮ್ಮ ವಿಡಿಯೋನ ನಾನು ಯೂಸ್ ಮಾಡಿರ್ತೀನಿ. ಓಕೆ, ಪ್ರೌಢ ಕನ್ನಡಿಗ ಅವ್ರದ್ದು ಒಂದು ವಿಡಿಯೋ ಬೈಟ್ ಇದೆ. ಆ ವಿಡಿಯೋ ಬೈಟ್ನ ಹಾಕ್ತೀನಿ. ಇನ್ಸ್ಟಾಗ್ರಾಮಿಂದ ಡೌನ್ಲೋಡ್ ಮಾಡ್ಕೊಂಡು ಹಾಕ್ತಾ ಇರೋದು. ಪ್ರೌಢ ಕನ್ನಡಿಗ ಅಂತ ಇನ್ಸ್ಟಾಗ್ರಾಮ್ ID ಇದೆ, ಒಂದ್ಸಲ ನೀವು ಚೆಕ್ಔಟ್ ಮಾಡಿ. ಅವ್ರ ಚಾನಲಲ್ಲೂ ಕೂಡ ಅವರು ಇನ್ಸ್ಟಾಗ್ರಾಮ್ IDಲಿ ಈ ವಿಷಯದ ಬಗ್ಗೆ ಒಂದು ರೀಲ್ ಮಾಡಿ ಹಾಕಿದ್ದಾರೆ ನೋಡಿ. ಅವರಿಗೂ ಕೂಡ ಸಪೋರ್ಟ್ ಮಾಡಿ. ಓಕೆ, ಆ ರೀಲ್ನ ನಾನು ನಿಮ್ಮಲ್ಲಿ ಅಪ್ಲೋಡ್ ಮಾಡ್ತೀನಿ, ಹೋಗಿ ಸ್ನೇಹಿತರೆ ನೋಡ್ಕೊಂಡ್ಬನ್ನಿ. ನೋಡಿಕೊಂಡು ವಾಪಸ್ ಬನ್ನಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಪ್ರತಿಯೊಬ್ಬ ದಾವಣಗೆರೆ ಜನತೆಗೂ ನಮಸ್ಕಾರಗಳು. ಪವನ್ ಅಂತ ಹುಡುಗ ದಾವಣಗೆರೆಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅವರು ಒಂದು ಕಂಪ್ಲೀಟ್ CCTV ಫುಟೇಜ್ ವಿಡಿಯೋ ಇವತ್ತು ನನಗೆ ಸಿಕ್ಕಿದೆ. ಸೊ ಆಗ್ತಾ ಇದೀನಿ, ಹೋಗಿ ನೋಡ್ಕೊಂಬನ್ನಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ದಾವಣಗೆರೆ ಜನತೆ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ ನನಗೆ. ಮುಂದೆನೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮುಂತಾದ ಇನ್ಫಾರ್ಮೇಶನ್ ವಿಡಿಯೋಗೋಸ್ಕರ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ ಆದಷ್ಟು. ಮತ್ತೆ ಪವನ್ ಅಂತ ಹುಡುಗ ನಿಜಕ್ಕೂ ಅವ್ರು ಬೇಜಾರಾಗುತ್ತೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಮತ್ತೆ ಇನ್ನೊಂದೇನಂದ್ರೆ, ಈ ತರ ಮೋಸದಿಂದ ಅನ್ಯಾಯದಿಂದ ಅವರು ಸಾವನ್ನಪ್ಪಿದ್ದಾರೆ, ನಿಜಕ್ಕೂ ಬೇಜಾರಾಗುತ್ತೆ. ಫ್ರೆಂಡ್ಸ್ ಅಂತ ನಂಬನ ನೋಡಿ. ಇವಾಗ ರಾಹುಲ್ ಅಂತ ಒಬ್ಬ ಬರ್ತಾನೆ ರೆಡ್ ಕಲರ್ ಗಾಡಿಲಿ, ಜಾವ ಗಾಡಿಲಿ ಬಂದು ಇಲ್ಲಿ ಗಾಡಿ ಪಾರ್ಕ್ ಮಾಡ್ತಾನೆ. ಪಾರ್ಕ್ ಮಾಡಿ ಆದಿ ಹತ್ರ ಹೋಗ್ತಾನೆ ಮಾತಾಡಕ್ಕೆ. ಅವಾಗ ಇನ್ನೊಬ್ಬ ಪವನ್ನ ಕರ್ಕೊಂಡ್ ಬರ್ತಾನೆ. ರಾಹುಲ್ ಪವನ್ ಶರ್ಟ್ ನ ಎಳಿತಾನೆ, ಅಬ್ಸರ್ವ್ ಮಾಡಿ. ಅದಾದ್ಮೇಲೆ ಕುತ್ಕೊಂಡು ಮಾತಾಡೋಣ ಅಂತ ಕುತ್ಕೊಂತಾರೆ. ಅಲ್ಲಿ ರೇಸ್ ಬಿಡೋದ್ರ ಬಗ್ಗೆ ಮಾತಾಡ್ತಾರೆ ಅನ್ಸುತ್ತೆ. ಆಮೇಲೆ ರಾಹುಲ್ ಅದ್ರ ಬಗ್ಗೆ ಮಾತಾಡ್ತಿರ್ತಾನೆ. ಪವನ್ ಎಲ್ಲಿ ಹೋಗ್ಬೇಕು, ಹೆಂಗ್ ಬರೋಣ ಅನ್ನೋದನ್ನ ಹೇಳ್ತಾನೆ, ಅಬ್ಸರ್ವ್ ಮಾಡಿ. ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರೋಣ ಅಂತ ಹೇಳ್ತಾನೆ. ಅದಾದ್ಮೇಲೆ ರಾಹುಲ್ ಇನ್ನೊಬ್ಬ ಕೈಗೆ ಕೊಡ್ತಾನೆ, ವೈಟ್ ಕಲರ್ ಶರ್ಟ್ ತಳೆದಾಗ ಸುಮ್ಮನಿರೋ ಅಂತ ಅನ್ಕೊಂಡು ಬಂದು ಗಾಡಿನ ಸ್ಟಾರ್ಟ್ ಮಾಡ್ತಾನೆ. ಗಾಡಿ ಸ್ಟಾರ್ಟ್ ಮಾಡಿ ನಿಲ್ಲಿಸ್ಕೊಂಡಾಗ ಒಂದು ಕ್ಲಿಪ್ ಹಾಕ್ತೀನಿ. ಪವನ್ ಅಲ್ಲಿಂದ ಗಾಡಿ ತಗೊಂಡ್ಬರ್ದಾಗ ಅಬ್ಸರ್ವ್ ಮಾಡಿ, ಲೆಫ್ಟ್ ಒಂದು ಕಾರ್ ಇದೆ. ಆ ಕಾರ್ ನಂಗೆ ಗುರ್ತಿಟ್ಕೊಳ್ಳಿ, ಮುಂದೆ ಬರುತ್ತೆ ಆ ಕಾರು. ಬರ್ತಾರೆ, ಇಲ್ಲಿಂದ ರೇಸ್ ಸ್ಟಾರ್ಟ್ ಆಗುತ್ತೆ. ವೈಟ್ ಕಲರ್ ಶರ್ಟ್ 3, 2, 1 ಅಂತ ಹೇಳ್ತಾನೆ. ಪವನ್ ಗಾಡಿ ತಂದಿಸ್ದಾಗ ರಾಹುಲ್ ಲೆಫ್ಟ್ ಅಲ್ಲಿ ರೈಟಿಗೆ ಬರ್ತಾನೆ. ಪಾಯಿಂಟ್ ನೆನ್ಪಿಟ್ಕೊಂಡು ಆಕ್ಸಿಡೆಂಟ್ ಆಗಿರೋದು ಲೆಫ್ಟ್ ಅಲ್ಲಿ. ರೇಸ್ ನ ಸ್ಟಾರ್ಟ್ ಮಾಡ್ತಾರೆ. ರೇಸ್ ಸ್ಟಾರ್ಟ್ ಆಗಿರೋದು 12:18 ಅಲ್ಲಿ. ಇವರಿಗೆಲ್ಲ ಮೊದಲೇ ಗೊತ್ತಿದೆ. ಪವನ್ ಇಲ್ಲಿಂದ ಅಂಕ್ಸ್ನ ದಾಟ್ತಾನೆ. ಅಂಕ್ಸ್ನ ದಾಟಿರೋ ಟೈಮ್ 12:18:15 ಅಲ್ಲಿ. ಅಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಿರೋದ್ರಿಂದ ಅಲ್ಲೊಬ್ಬ ವ್ಯಕ್ತಿ ಅಲ್ಲಿಂದ ಈಚೆಗೆ ಬರ್ತಾನೆ. ಬಂದು ಕೂಡಲೇ ರೆಡ್ ಮಾರ್ಕಲ್ಲಿ ಆರೋ ಮಾರ್ಕ್ ಹಾಕಿದ್ದೀನಿ. ಅವ್ನು ಬರ್ತಾನೆ, ಅವ್ನು ಕಾಣಿಸೋದೇ ಇಲ್ಲ, ಬರ್ತಾನೆ. ಅವ್ನು ರೈಟ್ ಸೈಡ್ ಆಕ್ಸಿಡೆಂಟ್ ಆಗಿರೋ ಸ್ಪಾಟ್ ಲೆಫ್ಟ್ ಸೈಡಿಗೆ ಸ್ಟಾರ್ಟ್ ಆಗಿದ್ದ ಜಾಗ ಅಲ್ಲಿ ಅವ್ನು ಇನ್ಫಾರ್ಮೇಶನ್ ಕೊಡ್ತಾನೆ, ಬನ್ನಿ ಅಂತ. ಅವಾಗ ಬ್ಲೂ ಕಲರ್ ಶರ್ಟ್ ಓಡೋಗ್ತಾನೆ ಕಾರ್ ತರಕ್ಕೆ. ಆದಿ ಮತ್ತೆ ಇನ್ನೊಬ್ಬ ಸ್ಲೋ ಮೋಷನ್ ನಡ್ಕೊಂಡ್ ಬರ್ತಾರೆ. ಅಷ್ಟೇ ಕಾರ್ ತಗೊಂಡ್ಬರ್ತಾರೆ. ಆ ಕಾರ್ ಸ್ಟಾಪ್ ಆಗುತ್ತೆ. ಹೆಡ್ಲೈಟ್ ಕಾಣಿಸ್ತಿರ್ಬೋದು, ಆರಾಮ್ ಮಾರ್ಕ್ ಹಾಕಿದ್ದೀನಿ. ಅವರೆಲ್ಲ ಕಾರಿಗೆ ಹತ್ಕೊಂಡ್ಮೇಲೆ ಕಾರ್ ಸ್ಲೋ ಆಗಿ ಮೂವ್ ಆಗುತ್ತೆ. ನೆಕ್ಸ್ಟ್ ಕ್ಲಿಪ್ ಅಲ್ಲಿ ಹಾಕಿದ್ದೀನಿ, ಅದು ಕಾರ್ ಮೂವ್ ಆಗೋದು ಮುಂದೆಗಡೆ. ಕಾರ್ ಸಡನ್ ಆಗು ಕೂಡ ಅಲ್ಲಿಂದ ಮೂವ್ ಆಗಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಮೂವ್ ಆಗುತ್ತೆ. ಇದು ಪಕ್ಕ ಪ್ರೀ ಪ್ಲಾನ್ ಮಾಡ್ಕೊಂಡು ಮಾಡಿರೋ ಅಂಥದ್ದು. ಯಾಕಂದ್ರೆ ರಾಹುಲ್ ಅಬ್ಸರ್ವ್ ಮಾಡಿಲ್ಲ. ನೋಡಿದ್ರಲ್ವ ಸ್ನೇಹಿತರೆ ಯಾವ ಥರ ಅಂತ. ಈ ಥರ CC ಕ್ಯಾಮ್ರಾ ದೃಶ್ಯಗಳಿದೆ. ಪವನ್ ಅವ್ರಿಗೆ ಆಗಿರೋದು ಸೀನು ಇದು. ನಾವು ಯಾರು ಏನಾಗಿದೆ ಅಂತ ಯಾರು ಕೂಡ ಏನು ಹೇಳೋದಕ್ಕಾಗಲ್ಲ. ಅದು ಮರ್ಡರ್ ಆಗಿರ್ಬೋದು, ಇಲ್ಲ ಅದು ಒಂದು ನಾರ್ಮಲ್ ಸಹಜ ಆಕ್ಸಿಡೆಂಟ್ ಆಗಿರ್ಬೋದು. ಅದು ಯಾರು ಕೂಡ ಏನು ಹೇಳೋದಕ್ಕಾಗಲ್ಲ. ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಇಲ್ಲೋ ಐ ಡೋಂಟ್ ನೋ, ಅದು ನನಗೂ ಕೂಡ ಗೊತ್ತಿಲ್ಲ. ಇನ್ ಕೇಸ್ ಕೊಟ್ಟಿದ್ದಾರೆ ಅಂತ ಕೊಟ್ಟಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಕೊಟ್ಟಿದ್ರೆ ಕಾಯಬೇಕು ಸ್ನೇಹಿತರೆ. ಅಂದರೆ ಪೊಲೀಸ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬರೋವರೆಗೂ ಕಾಯಬೇಕು.
ಇನ್ವೆಸ್ಟಿಗೇಷನ್ ರಿಪೋರ್ಟ್ ಬಂದ ಮೇಲೇ ನಾವು ಎಲ್ಲ ನಮಗೆ ಅದು ಅರ್ಥ ಆಗೋದು. ಅಲ್ಲಿವರೆಗೂ ನಮಗೇನೂ ಅರ್ಥ ಆಗಲ್ಲ. ಪ್ರೌಢ ಕನ್ನಡಿಗರೇ ಆ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಹೇಳಿದ್ದೀನಲ್ಲ ಬ್ರೋ, ನಿಮಗೆ ಆ ಥರ ಇಮೇಲ್ ಹಾಕಿ ನನ್ನ ಇಮೇಲ್ ಐಡಿಗೆ. ಐ ವಿಲ್ ಡಿಲೀಟ್ ದಿಸ್ ವಿಡಿಯೋ. ಇನ್ನೇ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ, ಇದರಿಂದ ಏನಾದರೂ ನಿಮಗೆ ಪ್ರಾಬ್ಲಮ್ ಆದರೆ, ನಿಮ್ಗೆ ಏನಾದರೂ ಸಮಸ್ಯೆ ಆದರೆ ದಯವಿಟ್ಟು ನನಗೊಂದು ಮೇಲ್ ಐಡಿ ಹಾಕಿ 1 ಅವರಲ್ಲಿ ವಿಡಿಯೋನ ಡಿಲೀಟ್ ಮಾಡ್ತೀನಿ. ದಯವಿಟ್ಟು ಕಾಪಿರೈಟ್ ಸ್ಟ್ರೈಕ್ ಕೊಡಬೇಡ ಅಂತ ನಿಮಗೆ ಕೇಳ್ಕೊತೀನಿ. ಹಾಗೇನು ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಇವತ್ತಿನ ವಿಡಿಯೋ ಆಗಿತ್ತು. ನೋಡಿ, ವಿಡಿಯೋದಲ್ಲಿ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ತಿಳಿಸೋ ಪ್ರಯತ್ನ ನಾನು ಮಾಡಿದ್ದೀನಿ. ಸ್ಪೀಡಾಗಿ ಮಾತಾಡ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ಬೇಗ ಮುಗಿಲಿ ಅಂತ. ಯಾಕಂದರೆ ತುಂಬ ಜನ ಹತ್ರ ಇವಾಗ ಟೈಮ್ ಇರಲ್ಲ, ಬೇಗ ವಿಡಿಯೋ ನೋಡೋ ಆಸೆದಲ್ಲಿರ್ತಾರೆ. ಸೊ ಅದಕ್ಕೆ ಬೇಗ ಮಾತಾಡಿ ಬೇಗ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಏನು ತಪ್ಪಾಗಿ ಮಾತಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಇರೋದನ್ನು ಹೇಳಿದ್ದೀನಿ. ಓಕೆ, ಬಾಯ್.